ಇನ್ನು ಕಳ್ಳರ ಹಾವಳಿಗೆ ಕುಂದಾನಗರಿ ಬೆಚ್ಚಿ ಬಿದ್ದಂತಹ ಒಂದು ಸ್ಟೋರಿ ಇಲ್ಲಿದೆ. ಬೆಳಗಾವಿಯಲ್ಲಿ ಕಳ್ಳರ ಹಾವಳಿ ಜೋರಾಗ್ಬಿಟ್ಟಿದೆ, ಸರಣಿ ಕಳ್ಳತನ. ಹೀಗಾಗಿ ಬೆಳಗಾವಿ ಜನ ಹೈರಾಣಾಗ್ಬಿಟ್ಟಿದ್ದಾರೆ. ಕೋಲು ದೊಣ್ಣೆ ಹಿಡಿದೆಲ್ಲ ಜನರೇ ಗಸ್ತನ್ನ ಆರಂಭಿಸಿಬಿಟ್ಟಿದ್ದಾರೆ. ನಿತ್ಯ ಭಯದಲ್ಲೇ ಕಾಲ ಕಳೀತಾ ಇದ್ರು ಬೆಳಗಾವಿ ಜನ. ಈಗ ತಂಡೋಪತಂಡವಾಗಿ ರಾತ್ರಿಯಿಡೀ ಕಾಲೋನಿಯ ರಕ್ಷಣೆಗೆ ನಿಂತಿದ್ದಾರೆ. ಕಳೆದ 3 ದಿನದಲ್ಲಿ 14 ಕಳ್ಳತನ ಪ್ರಕರಣಗಳಾಗಿದೆ. ಹೀಗಾಗಿ ಪೊಲೀಸರಿಗೆ ಕಾಯ್ತಾ ಇಲ್ಲ ಜನ, ಅವರೇ ಗಸ್ತನ್ನ ಆರಂಭಿಸಿದ್ದಾರೆ. ಪೊಲೀಸರಿಗೆ ಹೇಳಿರ್ತಾರೆ ಪ್ರತಿಮಾ, ಆದ್ರೆ ಪೊಲೀಸರು ತಲೆ ಕೆಡಿಸ್ಕೊಂಡಿರಲ್ಲ ಅಷ್ಟಾಗಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನಮ್ಮ ರಕ್ಷಣೆ ನಮ್ಮ ಕೈಯಲ್ಲಿ. ಹಾಗಾಗಿ ಯಾಕೆ ಸುಮ್ಮನೆ ಪೊಲೀಸರ ಹಿಂದೆ ಓಡಾಡೋದು, ನಮಗೆ ರಕ್ಷಣೆ ಕೊಡಿ ಅಂತ. ಇದು ಜನರ ಮನಸ್ಥಿತಿ ಆಗಿರುತ್ತೆ. ಬಹಳಷ್ಟು ಸಾರಿ ಪೊಲೀಸರಿಗೂ ಕೂಡ ಇನ್ಫಾರ್ಮ್ ಮಾಡಿರ್ತಾರೆ, ಈ ತರ ಆಗ್ತಿದೆ ಒಂಚೂರು ನೋಡಿ ಅಂತ. ಸರಣಿ ಕಳ್ಳತನದಿಂದಾಗಿ ಬೇಸತ್ತಂತಹ ಜನ ತಾವೇ ರಕ್ಷಣೆಗೆ ಮುಂದಾಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, ಕೈಯಲ್ಲಿ ದೊಣ್ಣೆ ಹಿಡಿದು ರಾತ್ರಿ ಹೊತ್ತಲ್ಲಿ ಟಾರ್ಚ್ಗಳನ್ನ ಹಿಡಿದು ಕಾಯ್ತಾ ಇದ್ದಾರೆ. ತಮ್ಮ ತಮ್ಮ ಏರಿಯಾಗಳನ್ನ ಕಾಯ್ತಾ ಇದ್ದಾರೆ, ತಮ್ಮ ತಮ್ಮ ಮನೆಗಳನ್ನ ಕಾಯ್ತಾ ಇದ್ದಾರೆ. ಸ್ವತಃ ಗಸ್ತು ಆರಂಭಿಸಿದ್ದಾರೆ ಜನ. ನಿತ್ಯ ಭಯದಲ್ಲೇ ಕಾಲ ಕಳೀತಾ ಇದ್ದಾರೆ ಬೆಳಗಾವಿ ಜನ. ಯಾಕಂದ್ರೆ ಸರಣಿ ಕಳ್ಳತನಗಳಾಗ್ತಾ ಇದೆ. ಎಷ್ಟೇ ಎಚ್ಚರಿಕೆ ತಗೊಂಡ್ರೂ ಕೂಡ ಕಳ್ಳತನ ಆಗ್ತಾನೆ ಇದೆ. ಎಚ್ಚರಿಕೆ ತಗೋಬೇಕಾದಂತಹ ಪೊಲೀಸರು ಯಾಕೋ ಸೈಲೆಂಟ್ ಆಗಿದ್ದಾರೆ. ಹಾಗಾಗಿ ಜನರೇ ಈಗ ಗಸ್ತು. ಅಂದ್ರೆ ಒಬ್ಬನೇ ಕಳ್ಳ ಈ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವಂತ ಶಂಕೆ ಅವರಿಗೆ ವ್ಯಕ್ತ ಆಗ್ತಾ ಇದೆ. ಹೀಗಾಗಿ ಈಗ ತಾವೇ ಗಸ್ತು ತಿರುಗಿ ಸ್ವಯಂ ರಕ್ಷಣೆಗೆ ಮುಂದಾಗಿದ್ದಾರೆ. ಈಗಲಾದ್ರೂ ಪೊಲೀಸರು ಎಚ್ಚೆತ್ತು ಆ ಕಳ್ಳನ ಹಿಡಿತಾರ ನೋಡ್ಬೇಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.